ಅಬ್ಬಬ್ಬಬ್ಬಾ, ಒಂದು ಸೀರೆಗಿಂತ ಇನ್ನೊಂದು ಸೀರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ರುಕ್ಮಿಣಿ ಅಮ್ಮ. ಎಲ್ಲ ನನ್ನ ಸೊಸೆ ಪ್ರತಿಭಾನೇ ಸೆಲೆಕ್ಟ್ ಮಾಡಿರೋದು. ಓ, ನೆನ್ಸ್ಕೊಂಡಂಗೆ ಬಂದೇ ಬಿಟ್ರು ನಿಮ್ ಸೊಸೆ. ಬಾಮ್ಮ ನೋಡು ಯಾರೆಲ್ಲ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ನೀವು ಸಂಧ್ಯಾ ಆಂಟಿ? ಹೌದು. ನೀವು ರೇಖಾ ಆಂಟಿ? ಗೀತಾ ಆಂಟಿ? ಹೌದಮ್ಮ. ನಾನ್ ಯಾರು ಹೇಳು ನೋಡೋಣ. ನೀವು ಶರ್ಮಿಲಾ ಅವ್ರ ಅಮ್ಮ ಅಂತ ಗೊತ್ತು. ಶಾಂತ ಆಂಟಿ? ಎಲ್ಲಾನು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ಯಾ. ಅವಳು ಎಲ್ಲಾನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾಳೆ. ನನ್ನ ಮಗ ಅವಳನ್ನ ಹಾಟ್ ಡಿಸ್ಕ್ ಅಂತ ರೇಗಿಸ್ತಾ ಇರ್ತಾನೆ. ಅತ್ತೆ, ಟ್ಯಾಬ್ಲೆಟ್ ತಗೊಳ್ಳಿ. ಅಯ್ಯೋ, ಈಗ ಯಾಕಮ್ಮ ಇದು? ಮದುವೆ ಮನೇಲಿ ಎಲ್ಲ ಸರಿಯಾಗಿ ನಡೀತಿದ್ಯೋ ಇಲ್ಲೋ ಅಂತ ಟೆನ್ಷನ್ ಮಾಡ್ಕೊಂಡಿರ್ತೀರಾ. ಅದಕ್ಕೆ ಪ್ರಶಾಂತ್ ಅವ್ರಿಗೆ ಹಾಸ್ಪಿಟ್ಲ್ಗೆ ಹೋಗೋಕ್ಕೆ ಮುಂಚೆ BP ಚೆಕ್ ಮಾಡಕ್ಕೆ ಹೇಳಿದ್ದೆ. ಸ್ವಲ್ಪ ಜಾಸ್ತಿನೇ ಇದೆ, ಮಾತ್ರೆ ಹಾಕ್ಕೊಳಕ್ಕೆ ಹೇಳಿದ್ರಂತೆ. ನನಗೆ ಗೊತ್ತು ನೀವು 100% ಟ್ಯಾಬ್ಲೆಟ್ ಹಾಕ್ಕೊಂಡಿರಲ್ಲ ಅಂತ, ಅದಕ್ಕೆ ನಾನೇ ಬಂದೆ. ಅಯ್ಯೋ, ನೀನು ಇರುವಾಗ ನನಗೇನಮ್ಮ ಟೆನ್ಷನ್ನು? ನೀನು ಸಮಾಧಾನಕ್ಕೆ ಹಾಕೋಬೇಕಷ್ಟೇ ನಾನು. ಪ್ರತಿಭಾ, ಪ್ರತಿಭಾ, ಅಜ್ಜಿ ಕರಿತಿದ್ದಾರೆ, ನಾನು ಬರ್ತೀನಿ ಅತ್ತೆ. ಅಯ್ಯೋ, ಮೊದಲು ಹೋಗಿ ಕೇಳಮ್ಮ. ಆ ಅತ್ತೆ ಕೋಪ ಬಂದರೆ ಈ ಅತ್ತೆನೇ ಅಲ್ಲ, ಇನ್ನು ಯಾವ ಅತ್ತೆನೂ ಇರಲ್ಲ. ಹೋಗ್ಬೇಕ. ನೀವು ಮಾತಾಡ್ತೀರಿ, ನಾನು ಬರ್ತೀನಿ. ಇಂಥ ಸೊಸೆನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀರಾ. ಪ್ರತಿಭಾ, ಪ್ರತಿಭಾ, ಅಲ್ಲೇನ್ರ ನೋಡ್ತೀರಾ? ಪಂಚಾಂಗ ನೋಡ್ರಿ. ಪ್ರತಿಭಾ, ಎಷ್ಟೊತ್ತಮ್ಮ ನೀನು? ನೀವ್ ಯಾಕ್ರಿ ಐತ್ರಿ? ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬಂದೆ ಅಜ್ಜಿ, ಬಂದೆ. ಬಂದ್ಯಾ? ಬಾ. ಏನು ಕರೆದಿದ್ದು? ಶಾಸ್ತ್ರಿಗಳೇ, ಏನೋ ಕೇಳಬೇಕು ಅಂತ ಇದ್ರಲ್ಲ, ಈಗ ಕೇಳಿ. ನೋಡಿ ಅಮ್ಮ. ಅಯ್ಯೋ, ಕೂತ್ಕೊಂಡೇ ಕೇಳ್ರಿ. ನೋಡಿ ಅಮ್ಮ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅರಿಶಿನ ಶಾಸ್ತ್ರಕ್ಕೆ ಒಳ್ಳೆ ಮುಹೂರ್ತ ಇದೆ. ಎಲ್ಲ ತಯಾರಿ ಆಗಿದೆ ತಾನೇ? ಏನ ತರಕಾರಿನ? ಅಲ್ರಿ, ಪೂಜೆಗೆ ಇಟ್ಟಿರೋ ಸಾಮಾನು ಅಕ್ಕಿ, ಬೇಳೆ, ಬೆಲ್ಲ, ತೆಂಗಿನಕಾಯಿ ಎಲ್ಲ ಮೂಟೆ ಕಟ್ತೀರ. ಅದ್ರ ಮೇಲೆ ಕಾಣಿಕೆ ಬೇರೆ. ಈಗ ತರಕಾರಿನೂ ಕೇಳೋದಕ್ಕೆ ಶುರು ಮಾಡಿಬಿಟ್ರಾ? ಯಾಕೆ? ಬೇಯಿಸ್ಕೊಂಡು ತಿನ್ನೋದಕ್ಕೆ ಕುಕ್ಕರ್ ಬೇಡವಾ? ಅಜ್ಜಿ, ತರಕಾರಿ ಅಲ್ಲ, ತಯಾರಿ ತಯಾರಿ. ದಿಶಾ ಅರ್ಶನ ಶಾಸ್ತ್ರಕ್ಕೆ ಎಲ್ಲ ತಯಾರಿ ಆಗಿದ್ಯಾ ಅಂತ ಕೇಳ್ತಿದ್ದಾರೆ. ಆಗೋ, ಅದಕ್ಕೆ ಯಾಕೆ ಕಿರ್ಚ್ಕೊಳ್ತೀಯ? ನನಗೇನು ಕಿವಿ ಕಿವಿಡ? ಮೆಲ್ಲಗೆ ಹೇಳು. ನೋಡಿದ್ರ ಶಾಸ್ತ್ರಿಗಳೇ, ಇವಳು ನನ್ನ ಮೊಮ್ಮಗಳು, ನನ್ನ ಮೊಮ್ಮಗನ ಹೆಂಡತಿ, ಈ ಮನೆ ಮಹಾಲಕ್ಷ್ಮಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ,
ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ವಾಯ್ಸ್